ಕಾಗೆಯ ಶಕುನಗಳು ನಮ್ಮ ಜೀವನದಲ್ಲಿ ಮಹತ್ವ ಹೊಂದಿವೆ. ಕಾಗೆಯ ಚಲನೆ, ಶಬ್ದ ಮತ್ತು ಅದರ ಕ್ರಿಯೆಗಳು ಭವಿಷ್ಯದಲ್ಲಿ ಸಂಭವಿಸುವ ಘಟನೆಗಳ ಸೂಚನೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಲಾಗುತ್ತದೆ. ಈ ಕಾಗೆ ನಮ್ಮ ಜೀವನದ ಒಂದು ಅಂಗವಾಗಿದೆ. ಈ ಕಾಗೆ ನಮ್ಮ ಪೂರ್ವಜರ ಸಂಕೇತ ಎನ್ನಲಾಗುತ್ತದೆ. ಹಾಗಾಗಿ ಕಾಗೆ ಮನೆ ಹತ್ತಿರ ಬಂದು ಕೂಗಿದರೆ ಹಾಗೂ ತಲೆಗೆ ಬಂದು ಕುಕ್ಕಿದರೆ ಅದಕ್ಕೆ ನೂರಾರು ಅರ್ಥಗಳಿವೆ. ಇನ್ನು ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಾಗೆಯ ಶಕುನಗಳು ಯಾವುವು ಎಂದು ನೋಡೋಣ ಬನ್ನಿ. ಭವಿಷ್ಯದಲ್ಲಿ ಸಂಭವಿಸುವ ವಿವಿಧ ಘಟನೆಗಳನ್ನು ಕೆಲವು ಚಿಹ್ನೆಗಳಿಂದ ಊಹಿಸಬಹುದು ಎಂದು ಅನೇಕ ಜನರು ಹೇಳುತ್ತಾರೆ ಮತ್ತು ಅದನ್ನು ಹೆಚ್ಚು ನಂಬುತ್ತಾರೆ. ಅವುಗಳಲ್ಲಿ ಒಂದು ಕಾಗೆಯ ಶಕುನ. ಕಾಗೆಗಳು ನಮ್ಮ ಭವಿಷ್ಯದಲ್ಲಿ ನಡೆಯುವ ಕೆಲವು ಘಟನೆಗಳನ್ನು ಅದರದ್ದೇ ಆದ ಕೆಲ ಚಿಹ್ನೆಗಳ ರೂಪದಲ್ಲಿ, ಅಂದರೆ ಯಾವುದಾದರೂ ಒಂದು ರೀತಿಯಲ್ಲಿ ನಮಗೆ ಸೂಚನೆ ನೀಡುತ್ತದೆ ಎಂದು ನಂಬಲಾಗಿದೆ. ಕೆಲವು ಕಾಗೆ ಶಕುನಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಬನ್ನಿ. ಕಾಗೆಗಳು ಗೂಡುಗಳನ್ನು ಕಟ್ಟಲು ಬಳಸುವ ಹುಲ್ಲು ಮತ್ತು ಕೋಲುಗಳನ್ನು ತಂದು ನಿಮ್ಮ ಮನೆಯ ಬಳಿ ಇಟ್ಟರೆ ಹೆಣ್ಣು ಮಗು ಜನಿಸುತ್ತದೆ ಎಂದು ಹೇಳಲಾಗುತ್ತದೆ. ಈಗಲೂ ಜನ ಈ ಕಾಗೆಯ ಶಕುನವನ್ನು ನಂಬುತ್ತಾರೆ. ಹಾಗೆಯೇ ಕಾಗೆಯು ಅಕ್ಕಿ, ಹೂವುಗಳು, ತರಕಾರಿಗಳಂತಹ ಧಾನ್ಯಗಳನ್ನು ನಿಮ್ಮ ಮನೆಯ ಬಾಗಿಲಿಗೆ ತಂದು ಹಾಕಿದರೆ ಅವು ಆ ವಸ್ತುವನ್ನು ಅವಲಂಬಿಸಿ ಒಳ್ಳೆಯ ಅಥವಾ ಕೆಟ್ಟ ಪರಿಣಾಮಗಳನ್ನು ತರಬಹುದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಒಂದು ಕಾಗೆ ಮತ್ತೊಂದು ಕಾಗೆಯೊಂದಿಗೆ ಆಹಾರವನ್ನು ಹಂಚಿಕೊಳ್ಳುವುದನ್ನು ನೋಡುವುದು ತುಂಬಾ ಆಹ್ಲಾದಕರ ಕ್ರಿಯೆಯನ್ನು ಸೂಚಿಸುವ ಶಕುನವಾಗಿದೆ. ಹಾಗೆಯೇ ಕಾಗೆ ನಿಮ್ಮ ಮನೆಯ ಎದುರು ಹೂವುಗಳು, ಹಣ್ಣುಗಳು ಅಥವಾ ಕೆಲವು ರೀತಿಯ ವಿಶೇಷವಾದ ವಸ್ತುಗಳನ್ನು ಬಿಟ್ಟರೆ ಅವರ ಮನೆಯಲ್ಲಿ ಗಂಡು ಮಗು ಜನಿಸುತ್ತದೆ ಎಂಬ ಮಾತಿದೆ. ನೀವು ಸೂರ್ಯನ ಕಡೆ ಮುಖ ಮಾಡಿ ನೋಡುತ್ತಿದ್ದಾಗ ಕಾಗೆ ಬಂದರೆ ಅಥವಾ ಕೆಂಪು ವಸ್ತುಗಳು ಅಥವಾ ಹೂವುಗಳನ್ನು ನಿಮ್ಮ ಮನೆಗೆ ತಂದರೆ ಅದು ಕೆಟ್ಟ ಶಕುನವಂತೆ, ಇದು ಬೆಂಕಿಯಿಂದ ಏನಾದರೂ ಆಗುತ್ತದೆ ಎಂಬ ಶಕುನವಂತೆ ಎಂದು ಹೇಳುತ್ತಾರೆ. ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಕಾಗೆ ಉತ್ತರ ಅಥವಾ ಪೂರ್ವಕ್ಕೆ ಹಾರುತ್ತಿದ್ದರೆ ಅದು ನಿಮ್ಮ ಮನೆಗೆ ಅತಿಥಿ ಬರುತ್ತಿದ್ದಾರೆ ಎಂಬುದರ ಸಂಕೇತವಾಗಿದೆ. ನೀವು ಆಪ್ತ ಸ್ನೇಹಿತನನ್ನು ಭೇಟಿಯಾಗಬಹುದು. ನೀವು ಎಲ್ಲಾದರೂ ಪ್ರಯಾಣಿಸುವಾಗ ಕಾಗೆ ನಿಮ್ಮ ಕಡೆಗೆ ಹಾರುತ್ತಿದ್ದರೆ ನಿಮ್ಮ ಪ್ರಯಾಣವನ್ನು ಮುಂದೂಡುವುದು ಉತ್ತಮ. ಇಲ್ಲದಿದ್ದರೆ ನಿಮಗೆ ಅಪಾಯ ಎದುರಾಗಬಹುದು ಅಥವಾ ದಾರಿಯ ಮಧ್ಯೆ ಅಪಘಾತವೇ ಆಗಬಹುದು. ಒಟ್ಟಿನಲ್ಲಿ ಆ ದಿನ ಎಲ್ಲಿಯೂ ಹೋಗಬೇಡಿ ಎನ್ನುವುದು ಕಾಗೆಯ ಶಕುನವಾಗಿದೆ. ಕಾಗೆ ತನ್ನ ರೆಕ್ಕೆಗಳಿಂದ ಯಾರನ್ನಾದರೂ ಸ್ಪರ್ಶಿಸಿದರೆ, ಅದು ವಾಹನ, ಛತ್ರಿ, ಬೂಟುಗಳು ಅಥವಾ ಮನುಷ್ಯನ ದೇಹವನ್ನು ತನ್ನ ರೆಕ್ಕೆಗಳಿಂದ ಸ್ಪರ್ಶಿಸಿದರೆ ಅದು ಅವರಿಗೆ ಅಪಾಯದ ಮುನ್ಸೂಚನೆ ಎಂದು ನಂಬಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.